ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ರೆಡ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಈಗ ಅಬ್ಸಲ್ಯೂಟ್ಲಿ ಗ್ರೇಟ್. ಈಗ ನಾವು ಬಂದು ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈ ದೇವಸ್ಥಾನದ ಚರಿತ್ರೆ ನಾನು ಅಲ್ಲಿಗೂ ಹೋಗಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಇಲ್ಲಿಂದ ಈ TVS ಅಪಾಚಿ ಬೈಕ್ನ ಬಳಸಿ ದೇವಸ್ಥಾನಕ್ಕೆ ಹೋಗ್ತಿರೋದು. ಈ ಹಳ್ಳಿಯ ಸೊಗಸು, ಮುಂಜಾನೆ ಈ ಭತ್ತದ ಪೈರು, ಆ ತೆಂಗಿನಕಾಯಿ ಗಿಡಗಳು, ಆಕಾಶ, ಹಚ್ಚು ಹಸಿರಿನ ಈ ನೋಟ ಕಣ್ಮನ ಸೆಳೀತಿದೆ. ರಸ್ತೆ ಪಕ್ಕದಲ್ಲೇ ಹಸುಗಳು ಕಟ್ಟಾಕಿ ಮುಂಜಾನೆ ಈ ಅದ್ಭುತ ದೃಶ್ಯಕ್ಕೆ ನ್ಯಾಯ ಮಾಡಿದ್ದಾರೆ. ನಾವು ಹೀಗೆ ಹೋಗ್ತಿರೋ ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಚಿತ್ತೂರ್ಗೆ ಹೋಗಿ ಬರ್ತೀನಿ ಅಂದರೆ 22 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ, 3/4 ಗಂಟೆ ಟೈಮ್ ತಗೊಳುತ್ತೆ. ಇಲ್ಲ ನೀವು ನಮ್ಮ ಬ್ಯಾಂಗ್ಳೂರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತೀನಿ ಅಂದರೆ ಬಂಗಾರಪಾಳ್ಯಮಲ್ಲಿ ಇಳ್ಕೊಂಬಿಟ್ರೆ ಅಲ್ಲಿ ತುಂಬ ಹತ್ರ ಆಗುತ್ತೆ. ಇಲ್ಲ ನನ್ನ ಸ್ವಂತ ಕಾರ್ ಇದೆ, ನನ್ನ ಸ್ವಂತ ಬೈಕ್ ಇದೆ, ಹಾಗಂದ್ರೂ ನೀವು ಬಂಗಾರಪಾಳ್ಯಮಿಂದ ಬರೋದೇ ಹತ್ರ ಆಗುತ್ತೆ. ಹೇ ಡ್ರ್ಯಾಗನ್ ಫ್ಲೈ, ಇದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ನನಗೆ ಕೆಳಗಡೆ ಕಮೆಂಟಲ್ಲಿ ಹೇಳಿ. ಇದು ನಮ್ಮ ಕ್ಯಾಪ್ ಮೇಲೆ ಕುತ್ಕೊಂಡು ಸೌಂಡ್ ಮಾಡ್ತಾ ಇದೆ. ಏನಪ್ಪ ಇದು ಈ ಥರ ಸೌಂಡ್ ಮಾಡ್ತಿದೆ ಅಂತ ನೋಡಿದ್ರೆ ಇದೇ ಡ್ರ್ಯಾಗನ್ ಫ್ಲೈ. ಈಗ ನಾನು ನಿನ್ನ ಬಿಡ್ತಿದ್ದೀನಿ, ನೀನು ಹೋಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಬೇಕು ನಾನು ರೈಡರ್ ರಮೇಶ್ ಕುಮಾರ್ನ ಮೀಟ್ ಆಗಿದ್ದೆ ಅಂತ. ಮರಿಬೇಡ, ಹೋಗ್ತಾ ನಿಮ್ಮ ಫ್ರೆಂಡ್ಸ್ ಹೇಳ್ಬಿಟ್ಟು ಹೋಗು. ನೀವು ಚಿತ್ತೂರು ಕಡೆ ಬಂದರೆ ಇಲ್ಲಿ ಮಾವಿನ ಹಣ್ಣಿನ ತೋಟಗಳು ಜಾಸ್ತಿ ನೋಡ್ಬೋದು. ಇಲ್ಲಿ ಎಲ್ಲ ತರಹದ ಮಾವಿನ ಹಣ್ಣುಗಳು ಸಿಗುತ್ತೆ. ಮಾವಿನ ಹಣ್ಣಿನ ಸೀಸನಲ್ಲಿ ನೀವು ಈ ಸೈಡ್ ಕೆಲಸದ ಮೇಲೆ ಬಂದರೆ ಖಂಡಿತ ಬಂದು ಇಂಥ ತೋಟಗಳಲ್ಲಿ ಬೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣು. ಈಗ ನಾನು ಬಂದು ಗಾಜಲ್ಪಲ್ಲಿರೋ ಪೆಟ್ರೋಲ್ ಬಂಕಲ್ಲಿದ್ದೀನಿ. ಇಲ್ಲಿಂದ ದೇವಸ್ಥಾನಕ್ಕೆ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತದೆ. ಇಲ್ಲೇ ನಾನು ಪೆಟ್ರೋಲ್ ತುಂಬಿಸ್ಕೊಂಡ್ಬಿಡ್ತಿದ್ದೀನಿ. ಮಧ್ಯದಲ್ಲೆಲ್ಲಾದ್ರೂ ಘಾಟ್ ಸೆಕ್ಷನಲ್ಲಿ ನಿಂತೋಯ್ತು ಅಂತ ತಿಳ್ಕೊಳ್ಳಿ, ಮತ್ತು ಅಲ್ಲಿಂದ ನಾನು ತಳ್ಳಬೇಕಿರ್ತದೆ, ಅಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಸಿಗಲ್ಲ. ಈಗ ನಾವು ರೈಡ್ ಮಾಡ್ತಿರೋದು ಚಿತ್ತೂರು ಅರಗುಂಡ ರೋಡು. ಇಲ್ಲಿ ನೀವು ಆಫ್ ರೋಡ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಚೆನ್ನಾಗಿರೋ ರೋಡ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಗೆ ಇಲ್ಲೊಂದು ಸೈನ್ ಕಾಣ್ತಿದೆ ಅರ್ಧಗಿರಿ. ನಮ್ಮ ಬಲಭಾಗದಲ್ಲಿ ಶಿವನ ದೇವಸ್ಥಾನವೂ ಇದೆ. ಈಗ ನಾವು ಅರ್ಧಗಿರಿ ಬೆಟ್ಟ ಹತ್ತೋದಕ್ಕೆ ಮೊದಲನೇ ಎಂಟ್ರಿ ಇದು. ಇಲ್ಲಿಂದ 1 ಕಿಲೋಮೀಟರ್ ಇರ್ತದೆ ಘಾಟ್ ಸೆಕ್ಷನ್ನು. ಇಲ್ಲಿ ಬೋರ್ಡ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ನೋಡಿ, 2 ವೀಲರ್ಗೆ 10 ರೂಪಾಯಿ, ಕಾರು ಸುಮೋ ವ್ಯಾನ್ಗೆ 50 ರೂಪಾಯಿ, ಬಸ್ಸು ಲಾರಿ ಟ್ರ್ಯಾಕ್ಟರ್ಗೆ 100 ರೂಪಾಯಿ ಅಂತೆ. ಟೋಲ್ ಗೇಟು ಮೇನ್ ಎಂಟ್ರಿಯಿಂದ 400 ಮೀಟರ್ ಒಳಗಡೆ ಬಂದಿದ್ದೀನಿ. ಅಲ್ಲಿ ನೋಡಿದ್ರಲ್ಲಿ ನೀವು ಟೋಲ್ ಗೇಟ್ ಅಂತ ಬೋರ್ಡ್ ಹಾಕಿದ್ರು. ಅಲ್ಲೊಂದು ಸಣ್ಣ ರೂಮು ಇದೆ, ಅಲ್ಲಿ ದುಡ್ಡು ಇಸ್ಕೊಂತಾರೆ ಅಂದ್ಕೊಂಡೆ, ಆದರೆ ಅಲ್ಲಿ ಯಾರೂ ಇಲ್ಲ, ಒಳಗಡೆ ಯಾರನ್ನೂ ಕೇಳ್ತಿಲ್ಲ ದುಡ್ಡು. ಈಗ ನಾವು ಹೋಗ್ಬೇಕಾಗಿರೋ ಘಾಟ್ ರೋಡ್ ನೋಡಿ ಹೀಗಿದೆ. ಮುಂದೆ ಅಡ್ವೆಂಚರ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ನಾನೇ ಜಾಸ್ತಿ ಭಯಪಟ್ಟೆ ಅನ್ಕೊತೀನಿ. ನಾನು ಭಯಪಟ್ಟಿರೋ ಅಷ್ಟು ಡೇಂಜರಸ್ ಆಗಿಲ್ಲ ರೋಡು. ಅರೆ, ನಮ್ಮ ಮಾತುಗಳೆಲ್ಲ ದೇವಸ್ಥಾನ ಹತ್ರ ಬಂದುಬಿಟ್ವೆ. 1 ಕಿಲೋಮೀಟರ್ ಅದು ಘಾಟ್ ಸೆಕ್ಷನ್ನು. 1-2-3 ಕರ್ವ್ಸ್ ಬರ್ತವೆ. ಅಲ್ಲೊಂದು ಸ್ವಲ್ಪ ನಾವು ಎಚ್ಚರ ವಹಿಸಿದ್ರೆ ಆರಾಮಾಗಿ ಸೇಫಾಗಿ ದೇವಸ್ಥಾನದ ಹತ್ರಕ್ಕೆ ರೀಚ್ ಆಗ್ತೀವಿ. ನಮ್ಮ ಬಲಭಾಗದಲ್ಲೇ ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಎಡಭಾಗದಲ್ಲೇ ಪಾರ್ಕಿಂಗ್, 4 ವೀಲರ್ 2 ವೀಲರ್ ಎಲ್ಲ ಇಲ್ಲೇ ಪಾರ್ಕ್ ಮಾಡೋದು. ಈಗ ಸದ್ಯಕ್ಕೆ ನಮ್ಮ ಬೈಕ್ನ ಇಲ್ಲೇ ಪಾರ್ಕ್ ಮಾಡೋಣ. ಶ್ರೀ ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅರಗೊಂಡ. ನಮಗೆ ದೇವಸ್ಥಾನದ ಒಳಗಡೆ ತೀರ್ಥ ಅನ್ನೋದು ಕೊಡಲ್ಲ. ನಾವು ಇಲ್ಲಿಗೆ ಬಂದರೆ ತೀರ್ಥ ತಗೋಬೇಕು. ಇನ್ನೂ ಬೇಕಿದ್ರೆ ನಾವು ಬಾಟಲ್ ತಗೊಂಬಂದು ತೀರ್ಥ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ಬೋದು. ಸುಮಾರು ವರ್ಷಗಳಿಂದ ಈ ತೀರ್ಥ ಇದುವರೆಗೂ ಹಿಂಗಿದ್ದೇ ಇಲ್ಲ. ಇದರದೊಂದು ಸಣ್ಣ ಕತೆ ಇದೆ, ಅದು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಗೋಡೆ ಮೇಲೆ ಬರ್ದವ್ರೆ ನೋಡಿ, ಅವಾಯ್ಡ್ ಲೆಗ್ಸ್ ಆ್ಯಂಡ್ ಹ್ಯಾಂಡ್ ವಾಶ್ ವಿತ್ ಪುಷ್ಕರಣಿ ತೀರ್ಥಂ. ಕೈ ಕಾಲುಗಳನ್ನು ತೊಳಿಬೇಡಿ ಪವಿತ್ರವಾದ ಪುಷ್ಕರಣಿ ತೀರ್ಥಮಲ್ಲಿ ಅಂತ ಬರ್ದವ್ರೆ. ಇದು ನಿಮಗೆ ಗೊತ್ತಾ? ಇಲ್ಲಿನ ಜನ ಈಗಲೂ ನಂಬ್ತಾರೆ. ಬಾಯಿ ಮಿಸ್ಸಾಗಿ ಇಲ್ಲಿಗೆ ಬಂದಿರೋ ಭಕ್ತಾದಿಗಳು ಕೈ ಕಾಲು ಮುಖ ತೊಳ್ಕೊಂಡು ಈ ನೀರಲ್ಲೇನಾದರೂ ಸ್ನಾನ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? ಈ ಪವಿತ್ರ ನೀರನ್ನು ನಾವು ಸೇವಿಸೋದು, ಇಲ್ಲ ಕೈ ಕಾಲು ಮುಖ ತೊಳ್ಕೊಳ್ಳೋದು, ಬಾಯಿ ಮಿಸ್ಸಾಗಿ ಏನಾದರೂ ನೀವು ಸ್ನಾನ ಮಾಡಿದ್ರೆ ನಿಮ್ಮಲ್ಲಿರೋ ಹಲವಾರು ಕಾಯಿಲೆಗಳಿಗೆ ಮುಕ್ತಿ ಸಿಗುತ್ತೆ. ಇದನ್ನ ಇಲ್ಲಿನ ಸ್ಥಳೀಯರು ಈಗಲೂ ನಂಬ್ತಾರೆ. ಈ ಪವಿತ್ರ ಜಲದ್ದು ಒಂದು ಸಣ್ಣ ಕಥೆ ಇದೆ. ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಅರಗೊಂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶ್ ಚಿತ್ತೂರು ಜಿಲ್ಲೆಯ ಅರಗೊಂಡ ಗ್ರಾಮದ ಪ್ರಸಿದ್ಧ ಹನುಮಾನ್ ದೇವಸ್ಥಾನವಾಗಿದೆ. ಈ ದೇವಸ್ಥಾನಕ್ಕೆ ಪುರಾತನಗಳಲ್ಲಿ ವಿಶೇಷ ಮಹತ್ವವಿದೆ. ಈ ಪುರಾಣ ಕಥೆಗಳಲ್ಲಿ ನೋಡಿಕೊಂಡ್ರೆ ರಾಮಾಯಣದಲ್ಲಿ ಲಕ್ಷ್ಮಣನನ್ನು ಉಳಿಸಲು ಹನುಮಂತನು ಸಂಜೀವಿನಿ ಪರ್ವತವನ್ನು ಹೊತ್ತೊಯ್ಯುವಾಗ ಅದರ ಒಂದು ಸಣ್ಣ ತುಣುಕು ಈ ಸ್ಥಳದಲ್ಲಿ ಬಿದ್ದಿದೆ ಅಂತ ನಂಬಿಕೆ ಇದೆ. ಅದರಿಂದಾಗಿ ಈ ಸ್ಥಳದಲ್ಲಿ ವಿಶೇಷ ಶಕ್ತಿಗಳಿದೆ ಅಂತ ನಂಬ್ತಾರೆ. ಇಲ್ಲಿನ ಈ ನೀರು ಔಷಧಿ ಗುಣಗಳನ್ನು ಹೊಂದಿದೆ ಎಂದು ಭಕ್ತಾದಿಗಳು ನಂಬ್ತಾರೆ. ಇಲ್ಲಿನ ಈ ನೀರನ್ನು ಕುಡಿಯೋದ್ರಿಂದ ಹಲವು ರೋಗಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಇಲ್ಲಿನ ಸ್ಥಳೀಯರು ಮತ್ತು ಭಕ್ತಾದಿಗಳು ಭಾವಿಸುತ್ತಾರೆ. ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದುಡ್ಡು ಇಸ್ಕೊಂಡು ದರ್ಶನಕ್ಕೆ ಬಿಡ್ತಿರೋದು. ಸ್ಪೆಷಲ್ ದರ್ಶನಕ್ಕೆ 100 ರೂಪಾಯಿ, ಪ್ರತ್ಯೇಕ ದರ್ಶನಕ್ಕೆ 20 ರೂಪಾಯಿ, ನಾರ್ಮಲ್ ದರ್ಶನಕ್ಕೆ 10 ರೂಪಾಯಿ. ದುಡ್ಡಿಲ್ಲದೆ ದೇವರ ದರ್ಶನ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಈ ಥರ ಇಲ್ಲ.
ನಾರ್ಮಲ್ ದೇವರ ದರ್ಶನಕ್ಕೆ ದುಡ್ಡು ಇಸ್ಕೊಳ್ಳಲ್ಲ. ನೀವಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ಆ ಪವಿತ್ರ ಜಲದ ಹತ್ರ ಕೈಕಾಲು ಮುಖ ತೊಳಿಬಾರ್ದು, ಬರೀ ಬಾಟ್ಲಲ್ಲಿ ತೀರ್ಥ ಎತ್ಕೊಂಡು ಹೋಗ್ಬೋದು ಮತ್ತು ತೀರ್ಥನ ಸೇವನೆ ಮಾಡ್ಬೋದು ಅಂತ ಮಾತ್ರ ಇದೆ. ಮೇ ಬಿ ಭಕ್ತಾದಿಗಳೆಲ್ಲ ಬಂದು ಗಲೀಜು ಮಾಡಿದ್ರೆ ಅದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೋ ಅನ್ನೋ ದೃಷ್ಟಿಯಿಂದನೂ ಆಗಿರ್ಬೋದು. ನಾನು ಮಾಡಿರೋ ರಿಸರ್ಚಲ್ಲಿ ಈಗ ನಾನು ಬಂದು ಲೈವಲ್ಲಿ ನೋಡ್ತಿರೋದಕ್ಕೆ ಕೆಲವೊಂದೆಲ್ಲ ಡಿಫ್ರೆನ್ಸ್ ಇದೆ. ನಾನು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದೇವರ ದರ್ಶನ ಮುಗಿಸ್ಕೊ ಬಂದಲ್ಲ, ದೇವರ ದರ್ಶನ ಅದ್ಭುತವಾಗಾಯಿತು. ಆ ದೇವರ ದರ್ಶನ ಆಗೋ ಭಾಗ್ಯ ನನಗೊಬ್ಬನಿಗೆ ಅಲ್ಲ, ಅದು ನಿಮಗೂ ಇದೆ. ಹೀಗೆ ನೀವು ನೋಡ್ತಿರೋ ದೇವರ ಚಿತ್ರ ಅದು ಇಲ್ಲಿಂದ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿರೋದು. ಅರ್ಧಗಿರಿ ಆಂಜನೇಯ ಸ್ವಾಮಿಯ ಪುಣ್ಯಕಥೆಯನ್ನು ಕೇಳೋದಿರಲ್ಲ, ದೇವರ ಅಭಿಷೇಕಕ್ಕೆ ಸಂಬಂಧಪಟ್ಟಿರೋದೆಲ್ಲ ಇಲ್ಲಿದೆ. ಇದುವರೆಗೂ ನೀವು ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವರ ದರ್ಶನ ನೋಡಿದ್ರಲ್ಲ, ಈ ಪುಣ್ಯ ಸ್ಥಳದ ಮಹತ್ವವನ್ನು ತಿಳ್ಕೊಂಡ್ರಲ್ಲ. ಈಗ ಶಿವಯ್ಯ ಮತ್ತು ಅಯ್ಯಪ್ಪ ಸ್ವಾಮಿಯ ನಿಲಯ ಮೇಲ್ಗಡೆ ಇದೆ. ಈಗ ಹೈಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ದೇವರ ದರ್ಶನ ತಗೊಂಡು ಬರೋಣ. ದೇವಸ್ಥಾನದ ಪಕ್ಕದಲ್ಲಿ ಆ ಸ್ಟೆಪ್ಸ್ ಹತ್ಕೊಂಡು ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ನೋಡಿ ದಾರಿ ಹೀಗಿದೆ. ಹಿಂಗಿಂದಲೇ ನಾವು ದೇವರ ದರ್ಶನಕ್ಕೆ ಹೋಗಬೇಕು. ಈ ಸ್ಥಳ ಅಂತೂ ಅದ್ಭುತವಾಗಿದೆ. ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನ ಗಿಡಗಳು, ಮರಗಳು, ಇನ್ನು ಹಕ್ಕಿಗಳ ಶಬ್ದ ಕಿವಿಗೆ ಇಂಪಾಗಿದೆ. ನಾನು ಇದುವರೆಗೂ ಎಕ್ಸ್ಪ್ಲೋರ್ ಮಾಡಿರೋ ಸ್ಥಳಗಳಲ್ಲಿ ಈ ಸ್ಥಳ ಪ್ರತ್ಯೇಕವಾಗಿದೆ. ನೇಚರ್ಗೆ ತುಂಬ ಹತ್ತಿರವಾಗಿದೆ, ಟೆಕ್ನಾಲಜಿಗೆ ತುಂಬ ದೂರವಾಗಿದೆ. ಈ ಪ್ರಕೃತಿಯ ಈ ಸೊಗಸನ್ನು ವರ್ಣಿಸಲಾಗದಂಗಿದೆ. ಟ್ರಕ್ಕಿಂಗು, ಹೈಕಿಂಗು ಯಾರಿಗೆ ತುಂಬ ಇಂಟ್ರೆಸ್ಟ್ ಇರ್ತದೋ ಅವ್ರಿಗೆ ದಿ ಬೆಸ್ಟ್ ಪ್ಲೇಸ್ ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ. ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದಾಗ ದೇವಸ್ಥಾನದ ಪಕ್ಕನೇ ಒಂದು ಸಣ್ಣ ದಾರಿ ಇರ್ತದೆ. ಅಲ್ಲೇ ಬರೆದಿರ್ತಾರೆ ಶಿವಯ್ಯ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ. ಇನ್ನು ನಿಮಗೆ ಅಲ್ಲಿಂದನೇ ಅಡ್ವೆಂಚರ್ ಶುರುವಾಗುತ್ತೆ. ಇಲ್ಲೊಂದು ವ್ಯೂ ತುಂಬ ಚೆನ್ನಾಗಿದೆ. ನಾನು ಇದುವರೆಗೂ ಹೈಕಿಂಗ್ ಮಾಡ್ಕೊಬಂದಿರೋದು ಕಾಲು ಭಾಗನೇ, ಇನ್ನೂ ಮುಕ್ಕಾಲು ಭಾಗ ಇದೆ. ನಾವು ಅರ್ಧ ದಾರಿಗೆ ನಡ್ಕೊಂಡು ಬಂದರೆ ಮೊದಲಿಗೆ ಶ್ರೀ ವಿನಾಯಕನ ದರ್ಶನ ಮುಗೀತದೆ. ಇನ್ನೊಂದು ಅರ್ಧ ದಾರಿಯಲ್ಲಿ ಶಿವಯ್ಯನ ದರ್ಶನ. ಶಿವಯ್ಯನ ದೇವಸ್ಥಾನದ ಮುಂದೆ ನಿಂತು ನೋಡಿದ್ರೆ ನೋಡಿ ವ್ಯೂ ಅದ್ಭುತವಾಗಿದೆ ಅಲ್ಲ. ಇದೇ ದಾರಿಲೇ ನಾವು ಬಂದಿದ್ದು. ನಮ್ಮ ಮುಂದೆ ಒಂದು ಬೆಟ್ಟ ಇದೆಲ್ಲ, ಆ ಬೆಟ್ಟದ ತುದಿಯಲ್ಲಿ ಒಂದು ಕಲ್ಲಿದೆಲ್ಲ, ಆ ಕಲ್ಲನ್ನು ಉಯ್ಯಾಲ ಗುಂಡು ಅಂತ ಕರೀತಾರಂತೆ. ಇಲ್ಲಿ ನಾವು 2 ನಂದಿಯನ್ನು ದರ್ಶನ ಮಾಡ್ಕೋಬೋದು. ಇಲ್ಲೊಂದು ನಂದಿ ಇದೆ, ನಂದಿಯ ಪಕ್ಕದಲ್ಲೇ ಪಾರ್ವತಿ ದೇವಿ, ಅಲ್ಲೊಂದು ನಂದಿ ಇದೆ. ಶಿವಯ್ಯನ ಮುಂದೆ 2 ನಂದಿಗಳಿರ್ತವೆ. ಇಲ್ಲೊಂದು ಗುಹೆ ಇದೆ. ಈ ಗುಹೆಯಲ್ಲಿ ಮೊದಲು ಋಷಿಮುನಿಗಳು ತಪಸ್ಸು ಮಾಡಿದ್ರಂತೆ. ವಾವ್, ಗುಹೆ ಒಳಗಡೆ ಅಂತೂ ತುಂಬ ತಂಪಾಗಿದೆ. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಧ್ಯಾನ ಮಾಡೋರಿಗೆ ಪರ್ಫೆಕ್ಟ್ ಪ್ಲೇಸ್ ಇದು. ನಾವು ಇಲ್ಲಿಂದ ಹೊರಟಿ ಶಿವಯ್ಯನ ದರ್ಶನ ಮಾಡೋಣ. ಶಿವಯ್ಯನ ದರ್ಶನ ಮುಗೀತಲ್ಲ, ಮೇಲ್ಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅರ್ಧಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಶಿವಯ್ಯನ ದೇವಸ್ಥಾನದಿಂದ ತುಂಬ ದೂರನೇ ಇದೆ. ಇಲ್ಲಿ ನಿಮಗೆ 3 ವಿಧವಾದ ಅನುಭವಗಳಾಗುತ್ತೆ. ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಗುವ ಅನುಭೂತಿ ಬೇರೆ, ಶಿವಯ್ಯ ದೇವಸ್ಥಾನದಲ್ಲೇ ಆಗುವ ಅನುಭೂತಿ ಬೇರೆ. ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಿದ್ದಿಲ್ಲ, ಈ ಅನುಭೂತಿನೇ ಬೇರೆ ಲೆವೆಲ್ ಇದೆ. ನೀವು ಇಲ್ಲೆಲ್ಲ ಚಪ್ಪಲಿ ಹಾಕ್ಕೊಂಡು ಓಡಾಡೋಂಗಿಲ್ಲ. ಕೆಳಗಡೆ ಅರ್ಧಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೇ ನಾವು ಚಪ್ಪಲಿ ಶೂ ಏನಿದ್ರು ಅಲ್ಲೇ ಬಿಡ್ತೀವಿ. ಅಲ್ಲಿಂದ ನಾವು ಶಿವಯ್ಯನ ದೇವಸ್ಥಾನ ಹತ್ರ ಬರಬೇಕಿದ್ರು ಚಪ್ಪಲಿ ಶೂ ಏನೂ ಹಾಕ್ಕೊಂಬರೋಂಗಿಲ್ಲ. ಶಿವಯ್ಯನ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬರಬೇಕಿದ್ರು ಚಪ್ಪಲಿ ಶೂ ಏನೂ ಹಾಕ್ಕೊಂಬರಬಾರ್ದು. ಬರೀ ಕಾಲಲ್ಲೇ ನಾವು ದೇವಸ್ಥಾನ ಗಂಟ ಹೋಗಬೇಕು. ಅರ್ಧಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಈಗ ಸದ್ಯಕ್ಕೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಾಗಿಲು ಮುಚ್ಚಲಾಗಿದೆ. ಬೆಳಗಿನ ಹೊತ್ತು, ಸಂಜೆ ಹೊತ್ತು ಭಕ್ತಾದಿಗಳು ಬಂದು ದೇವರ ಆರಾಧನೆ ಮಾಡ್ಕೊಂಡು ಹೋಗ್ತಾರೆ. ಮುಂಬರುವ ದಿನಗಳಲ್ಲಿ ದೇವಾಲಯವನ್ನು ಇಡೀ ದಿನ ತೆಗೆದು ಇಲ್ಲಿ ಪೂಜೆಗಳು ನಡೀತದಂತೆ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬೆಟ್ಟದ ಮೇಲೆ ಹತ್ತಿದ್ದೀವಲ್ಲ, ಇಲ್ಲಿ ಜಗದೀಶ್ ಅಂತೇಳಿ ಪಳಮ್ನರ್ ಕಡೆಯಿಂದ ನಮ್ಮ ಹೊಸ ಸಬ್ಸ್ಕ್ರೈಬರು. ಅಯ್ಯಪ್ಪ ಸ್ವಾಮಿ ಮಾಲ ಹಾಕಿದ್ದಾರೆ. ತರುಣ್ ಸ್ವಾಮಿ ಅಂತೇಳಿ ಪಳಮ್ನರ್ ಕಡೆಯಿಂದ ನಮ್ಮ ಹೊಸ ಸಬ್ಸ್ಕ್ರೈಬರು.
ನಾವು ಬೆಟ್ಟ ಹತ್ಕೊಂತ ಇಲ್ಲಿ ಗಂಟೆ ಬಂದ್ವಲ್ಲ, ಆ ಫೀಲೇ ಡಿಫ್ರೆಂಟ್ ಆಗಿತ್ತು. ಇಲ್ಲಿಗೆ ಬಂದಮೇಲೆ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಬಂದಿರೋ ದಾರಿ ನೋಡಿ ಹೀಗಿದೆ. ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ನಾನಿದನ್ನ ವರ್ಣಿಸೋದಕ್ಕಿಂತ ಈ ಅದ್ಭುತವಾದ ವ್ಯೂನ ನೀವೇ ನೋಡಿ ಎಂಜಾಯ್ ಮಾಡಿ. ನಾವು ಈ ಮೆಟ್ಲಿಳಿತ ಬೆಟ್ಟದಿಂದ ಕೆಳಗಡೆಗೆ ಹೋಗಬೇಕಾದಾಗ ಈ ಅದ್ಭುತ ವ್ಯೂನ ಎಂಜಾಯ್ ಮಾಡಿಕೊಂಡೆ ನಾವು ಕೆಳಗಡೆ ಇಳಿಯೋದು. ಇಲ್ಲಿ ನಾನೇನೋ ಮಿಸ್ ಆಗಿದೆ ಅನ್ಕೊಂತಿದ್ದೆ, ಈಗ ಆ ಕ್ಲಾರಿಟಿ ಬಂತು. ಶಿವಯ್ಯನ ಕತ್ತಿನಲ್ಲಿ ಯಾವತ್ತೂ ನಾಗರಹಾವು ಇದ್ದೇ ಇರ್ತದೆ. ಅಲ್ಲಿ ನೋಡ್ತಿದ್ದೀರಲ್ಲ ಹುತ್ತ, ಅಲ್ಲಿ ಪೂಜೆನೂ ನಡೀತದೆ. ಹನುಮಾನ್ ಜಯಂತಿ ದಿನ ಇಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನನ್ನ ಇಮ್ಯಾಜಿನೇಷನಲ್ಲೂ ಇಲ್ಲ ಬೈಕ್ನ ಈ ಥರನೂ ಯೂಸ್ ಮಾಡ್ಬೋದು ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ತಿಂದು ಅದನ್ನ ಟ್ಯಾಂಕ್ ಕವರ್ಗೂ ಅಂಟಿಸಿ ಹೋಗಿವೆ. ಈ ಕೆಲಸ ಮಾಡಿರೋದು ಬೇರೆ ಯಾರೂ ಅಲ್ಲ, ಅಲ್ಲಿ ನೋಡಿ. ನಮ್ಮದು ದೇವರ ದರ್ಶನ ಆಯ್ತಲ್ಲ, ಇನ್ನು ಮನೆಗೆ ಹೊರಡೋಣ ಅಂತೇಳಿ ಪಾರ್ಕಿಂಗ್ ಲಾಟಿಂದ ಹೊರಗಡೆಗೆ ಬಂದೆ. ಅಲ್ಲೊಬ್ಬ ಅಣ್ಣ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾವ್ರೆ. ನನಗೆ ಕೆಳಗಡೆ ಗಂಟೆ ಲಿಫ್ಟ್ ಕೊಡ್ತೀಯಾ, ನನ್ನ ಕೆಳಗಡೆ ಬಿಟ್ಬಿಡು ಬಾಬು, ನಡ್ಕೊಂಡು ಹೋಗೋಕ್ಕಾಗಲ್ಲ, ಶೇರ್ ಆಟೋನೂ ಬರ್ತಿಲ್ಲ ಅಂತ ಹೇಳಿದ್ರು. ಸರಿ ಬನ್ನಿ ನಾನು ಕೆಳಗಡೆ ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಕೆಳಗಡೆಗೆ ಬಂದ್ವಿ. ಕೆಳಗಡೆ ಬಂದಮೇಲೆ ನಾನು ಹೇಳಿದೆ ನಾನು ರೈಟ್ ಸೈಡ್ ಹೋಗ್ತೀನಿ, ನೀವು ಇಲ್ಲೇ ಇಳ್ಕೊಂಡ್ಬಿಡ್ತೀರಾ ಅಂತ ಕೇಳಿದ್ರೆ, ಇಲ್ಲ ನಾನು ಚಿತ್ತೂರಿಗೆ ಹೋಗಬೇಕು ಅಂತ ಹೇಳಿದ್ರು. ನನಗೆ ಅರ್ಥ ಆಗಿದ್ದೇನೆಂದರೆ ಈ ಅಣ್ಣ ಇಳಿಯೋ ಥರ ಇಲ್ಲ ಅಂತ. ಸರಿ ನಂಗೆ ಸ್ವಲ್ಪ ಕೆಲಸ ಇದೆ ಬಂಗಾರಪಾಳ್ಯಮಲ್ಲಿ, ನಾನು ಬೇಕಾದರೆ ನಿಮ್ಮನ್ನು ಹಳ್ಳಿ ಬಿಡ್ತೀನಿ, ನೀವು ಹಳ್ಳಿಯಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದರೂ ಯೂಸ್ ಮಾಡಿ, ಇಲ್ಲಾಂದರೆ ಶೇರ್ ಆಟೋ ಆದರೂ ಯೂಸ್ ಮಾಡಿ, ನೀವು ಚಿತ್ತೂರಿಗೆ ರೀಚ್ ಆಗ್ತೀರಾ ಅಂತ ಹೇಳಿ ಈಗ ಈ ಅಣ್ಣನ ಬಂಗಾರಪಾಳ್ಯಮಲ್ಲಿ ಬಿಡೋಕ್ಕೆ ಹೋಗ್ತಿದ್ದೀನಿ. ನಾನು ಇದುವರೆಗೂ ನಿಮಗೆ ಹೇಳೋದ್ನಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ಇಲ್ಲಿ ನೋಡ್ತಿದ್ದೀರಲ್ಲ ಇವರೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ಬರೋ ದಾರಿಲಿ ನನ್ನ ಒಂದು ರೇಂಜ್ಗೆ ಹೊಗಳಿದ್ರು. ನನಗೆ ಗೊತ್ತು ಆ ಕ್ರೆಡಿಟ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ದೇ ಅಂತ. ಅರ್ಧಗಿರಿ ಆಂಜನೇಯ ಸ್ವಾಮಿ ದರ್ಶನಕ್ಕಂತೇಳಿ ಇವರು ತುಂಬ ದೂರದಿಂದ ಬಂದವ್ರೆ. ಥ್ಯಾಂಕ್ಸ್ ಅಂಕಲ್. ಇಲ್ಲಿವರೆಗೂ ನೀವು ನೋಡ್ತಾ ಬಂದಿದ್ದೀರಿ ಅಂದರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಇರ್ತದೆ. ಹಾಗಿದ್ದರೆ ಮರಿದರೆ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಜರ್ನಿ ಇನ್ನೂ ಜಾಸ್ತಿ ಇದೆ.